ಹಾಯ್ ಗೈಸ್, KPSC ಇಂದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿವೈಸ್ಡ್ ಆ್ಯಂಡ್ ಫೈನಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದು ಫುಲ್ ಆ್ಯಂಡ್ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಸೊ ಇದಾದ ನಂತರ ಯಾವುದೇ ಒಂದು ಕೀ ಆನ್ಸರ್ಸ್ನ ರಿಲೀಸ್ ಮಾಡೋದಿಲ್ಲ. ಆ್ಯಂಡ್ ಇದರಲ್ಲಿ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, ಯಾವ ಕೀ ಉತ್ತರಗಳನ್ನು ಪರಿಷ್ಕೃತ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, KPSC KE ರಿಲೇಟೆಡ್ ಏನೇ ಅಪ್ಡೇಟ್ಗಳಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಪರಿಷ್ಕೃತ ಕೀ ಉತ್ತರಗಳಾಗಿರ್ತವೆ. ಕೀ ಉತ್ತರಗಳೊಂದು ಪ್ರಕಟಣೆ ಆಗಿರುತ್ತೆ KPSC ಇಂದ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಒಂದು ಎಕ್ಸಾಮ್ ಏನು ನಡೆದಿತ್ತು, ಉಳಿಕೆ ಮೂಲ ವೃಂದದ ಒಂದು ಎಕ್ಸಾಮು 21/1/2024 ನಡೆಸಿದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು. ಸೊ ಉಳಿಕೆ ಮೂಲ ವೃಂದ RPC ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ 1 ವಿಷಯ ಸಂಕೇತ 570, ಪತ್ರಿಕೆ 2 ವಿಷಯ ಸಂಕೇತ 571ರ ಕೀ ಉತ್ತರಗಳು ದಿನಾಂಕ 23/1/2024 ಪ್ರಕಟಿಸಿ ಅಭ್ಯರ್ಥಿಗಳು ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ 30 ಅಂದರೆ ಅಬ್ಜೆಕ್ಷನ್ ಹಾಕಲಿಕ್ಕೆ 30 ಲಾಸ್ಟ್ ಡೇಟ್ ಕೊಟ್ಟಿದ್ರು, ಕಾಲಾವಕಾಶ ಕೂಡ ನೀಡಲಾಗಿತ್ತು. ಅದರಂತೆ ಅಭ್ಯರ್ಥಿಗಳು ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆ 1 ಪತ್ರಿಕೆ 2ಗಳಿಗೆ ಸಂಬಂಧಿಸಿ ಅಂತಿಮವಾದ ಪರಿಷ್ಕೃತಗೊಳ್ಳುತ್ತಿರುವ ಕೀ ಉತ್ತರಗಳ ವಿವರಗಳು ಈ ಕೆಳಕಂತಿದ್ದೇವೆ. ಓಕೆ, ಅಂದರೆ ಒಂದು ಏನು ಅಬ್ಜೆಕ್ಷನ್ ಯಾರಾದರೂ ಹಾಕಿದರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಫೈನಲ್ ಕೀ ಆನ್ಸರ್ಸ್, ಒಂದು ರಿವೈಸ್ಡ್ ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ. ಹಾಗೆ ನೋಡಿ, ಆ ರಿವೈಸ್ಡ್ ಕೀ ಆನ್ಸರ್ಸ್ಗಳನ್ನು ಗೆಲ್ಲಿ ಎಷ್ಟು ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ, ಯಾವ ಒಂದು ಕೀ ಆನ್ಸರ್ಸ್ನ ಚೇಂಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ನೋಡೋಣ ಇದರಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಪತ್ರಿಕೆ 1, ಓಕೆ, ಸಾಮಾನ್ಯ ಜ್ಞಾನ ಪತ್ರಿಕೆ 1ರಲ್ಲಿ 23/1/2024 ಪ್ರಕಟಗೊಂಡ ಕೀ ಉತ್ತರ 1 ಆಗಿರುತ್ತೆ. ಓಕೆ, ಸೊ ಪರಿಷ್ಕೃತ ಮಾಡಿದ ಒಂದು ಕೀ ಉತ್ತರ 1 ಅಥವಾ 2. ಸೊ ಈ ಒಂದು ಏನು ಕೀ ಅಂದರೆ ಕೀ ಉತ್ತರ ಏನು ಆನ್ಸರ್ನ ರಿಲೀಸ್ ಮಾಡಿದ್ರು, ಸೊ ಇದನ್ನ ರಿವೈಸ್ಡ್ ಮಾಡಿ 1 ಅಥವಾ 2 ಆಪ್ಷನ್ ಕೊಟ್ಟಿದ್ದಾರೆ. ನೀವು 2ರಲ್ಲಿ 1 ಅಥವಾ 2 ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ದೇ ಆದಲ್ಲಿ 2 ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ, ಸೊ ಸೀರೀಸ್ ಯಾವ ಸೀರೀಸ್ ನಿಮ್ಮ ಕ್ವಶನ್ ಪೇಪರ್ ಸೀರೀಸ್ ಇರುತ್ತೆ ನೋಡಿ, ABCD. ಸೊ ಎ ಶ್ರೇಣಿಯಲ್ಲಿ 34ನೇ ಕ್ವಶನ್ ಆಗಿರುತ್ತೆ, ಬಿನಲ್ಲಿ 59 ಆಗಿರುತ್ತೆ, ಸಿನಲ್ಲಿ 94ನೇ ಕ್ವಶನ್ ಆಗಿರುತ್ತೆ, ಡಿನಲ್ಲಿ 16ನೇ ಕ್ವಶನ್ ಆಗಿರುತ್ತೆ. ಓಕೆ, ಸೊ ಅದೇ ರೀತಿ ಎರಡನೇದಕ್ಕೆ ಒಂದು ಪ್ರಕಟಗೊಂಡ ಕೀ ಉತ್ತರ 1 ಆಗಿರುತ್ತೆ. ಸೊ ಸರಿಯಾದ ಉತ್ತರ ಪರಿಷ್ಕೃತಗೊಂಡ ಉತ್ತರ ಏನಾಗಿರುತ್ತೆ, 4 ಆಗಿರುತ್ತೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ ಯಾವುದಂತ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ, ರಿಲೀಸ್ಡ್ ಆಗಿರೋದು 2, ರಿವೈಸ್ಡ್ ಆಗಿರೋದು 4 ಕೀ ಆನ್ಸರು ಸೇಮ್ 4 ಮತ್ತು ರಿವೈಸ್ಡ್ ಕೀ ಆನ್ಸರ್ ಇಸ್ 2. ಸೊ ಇಲ್ಲಿ ಕೀ ಉತ್ತರ ಪ್ರಕಟಗೊಂಡಿದ್ದು ಆಪ್ಷನ್ 3, ದೆನ್ ಹಿಯರ್ ಇಟ್ ಈಸ್ ರಿವೈಸ್ಡ್ ಕೀ ಆನ್ಸರ್ ಇಸ್ 2. ಓಕೆ, ದೆನ್ 3 and 4 ಆ್ಯಂಡ್ ಹಿಯರ್ ಇಟ್ ಈಸ್ 1 ಆ್ಯಂಡ್ ಇದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಕೇವಲ ಈ ಒಂದು ಪತ್ರಿಕೆ 1ರಲ್ಲಿ ಕೇವಲ 1 ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ಕೃಪಾಂಕ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಯಾವುದಾದ್ರಲ್ಲಿ ನೋಡ್ಕೊಳ್ಳಿ. ಸೊ ನಿಮ್ಮ ಸೀರೀಸ್ ಪ್ರಕಾರ ನೀವು ಒಂದು ಆನ್ಸರ್ನ ಚೆಕ್ ಮಾಡ್ಕೋಬೋದು. ಅದೇ ರೀತಿ ಪತ್ರಿಕೆ 2ರಲ್ಲಿ ಸೊ ಪ್ರಕಟಗೊಂಡ ಕೀ ಉತ್ತರ 3, ಇಲ್ಲಿ ಪರಿಷ್ಕೃತ ಕೀ ಉತ್ತರ 2 ಅಥವಾ 3. ಆಪ್ಷನ್ 2 or 3 ನೀವು ಯಾವ್ದಾದ್ರು 1 ಸೆಲೆಕ್ಟ್ ಮಾಡಿಕೊಂಡ್ರು, 2 ಸೆಲೆಕ್ಟ್ ಮಾಡಿಕೊಂಡ್ರು ಸರಿಯಾಗುತ್ತೆ, 3 ಸೆಲೆಕ್ಟ್ ಮಾಡಿಕೊಂಡ್ರು ಸರಿಯಾಗಿರುತ್ತೆ. ಓಕೆ, ಸೊ ಕ್ವಶನ್ ಪೇಪರ್ ಸೀರೀಸ್ ಈ ಥರ ಇದೆ, ಕ್ವಶನ್ ನೋಡಿಕೊಂಡು ಕೀ ಆನ್ಸರ್ಸ್ನ ಚೆಕ್ ಮಾಡಿ. ಓಕೆ, ಅದೇ ರೀತಿ ನೋಡಿ, ಪ್ರಕಟಗೊಂಡ ಕೀ ಉತ್ತರ 2, ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇಯರ್ 1 ಇದ್ದಿದ್ದು 2ನ ಪರಿಷ್ಕೃತಕ್ಕೆ ಮಾಡಿದ್ದಾರೆ. ಅದೇ 1 ಇದ್ದಿದ್ದು 1 ಅಥವಾ 4. ಸೊ 1 ಸೆಲೆಕ್ಟ್ ಮಾಡಿದ್ರು ರೈಟ್ ಆಗುತ್ತೆ, 4 ಸೆಲೆಕ್ಟ್ ಮಾಡಿದ್ರು ರೈಟ್ ಆಗಿರುತ್ತೆ. 3ನೇದು ಅಂದರೆ ಇಲ್ಲಿ 3 ಆಗಿರುತ್ತೆ ಕೀ ಆನ್ಸರ್, ಇಲ್ಲಿ 1 or 3. ಸೊ 1 ಹಾಕಿದ್ರು ರೈಟ್ ಇರುತ್ತೆ, 3 ಹಾಕಿದ್ರು ನೀವು ಈ ಒಂದು ಆನ್ಸರ್ ರೈಟ್ ಆಗಿರುತ್ತೆ. ಓಕೆ, ಸೊ ಅದೇ ಪರಿಷ್ಕೃತ ಕೀ ಉತ್ತರಗಳು ಪ್ರಕಟಿಸಿದ ನಂತರ ಕೀ ಉತ್ತರಗಳ ಸಂಬಂಧಿಸಿದ ಅಭ್ಯರ್ಥಿಗಳು ಸಲ್ಲಿಸುವ ಯಾವುದೇ ಮನವಿ ಆಕ್ಷೇಪಣೆ ಪರಿಗಣಿಸಲಾಗುವುದಿಲ್ಲ. ದಿಸ್ ಇಸ್ ಫುಲ್ ಆ್ಯಂಡ್ ಫೈನಲ್ ಆಗಿರುತ್ತೆ. ಸೊ ನೋಡಿ, ಎಲ್ಲ ಕೀ ಆನ್ಸರ್ಸ್ಗಳು ಬಂದಿದ್ದಾವೆ. ಮೇ ಬಿ ಇನ್ನೊಂದು ತಿಂಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟ್ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸೊ ಓಕೆ, ಯಾಕಂದರೆ ಈಗ ಏನೇನು ಅಪ್ಡೇಟ್ಸ್ಗಳು ಬರೋದಿತ್ತು ಎಲ್ಲ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ಇನ್ನೊಂದು ತಿಂಗಳಲ್ಲಿ ಅಂದರೆ ಮಾರ್ಚ್ ಎಂಡಲ್ಲಿ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ,
ಸೊ ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಬಟ್ ಸ್ಟಿಲ್ ನೋಡೋಣ, KPSC ಇಂದ ಯಾವುದೇ ಒಂದು ಅಪ್ಡೇಟ್ ರಿಗಾರ್ಡಿಂಗ್ ಅಪ್ಡೇಟ್ನ ರಿಲೀಸ್ ಮಾಡಿಲ್ಲ ರಿಸಲ್ಟ್ ರಿಲೇಟೆಡ್. ಸೊ ಯಾವುದೇ ಒಂದು ರಿಸಲ್ಟ್ ರಿಲೇಟೆಡ್ನ ಅಪ್ಡೇಟ್ನ ರಿಲೀಸ್ ಮಾಡಿದ ತಕ್ಷಣ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹಾಕಿರ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಕ್ಷಣ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಈ ಒಂದು ನೋಡಿ ಕೀ ಆನ್ಸರ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಟೋಟಲ್ 1, 2, ಸೊ ಕೇವಲ 3 ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, 2 ಪತ್ರಿಕೆಗಳನ್ನು ಸೇರಿಸಿದರೆ. ಸೊ ಇನ್ನೊಂದ್ಸಲ ರಿವೈಸ್ಡ್ ಕೀ ಆನ್ಸರ್ಸ್ನ ವೆರಿಫೈ ಮಾಡಿಕೊಂಡು ನೀವು ನಿಮ್ಮ ರಿಸಲ್ಟ್ನ ಬೈ ಸೆಲ್ಫ್ ನೀವು ನಿಮ್ಮ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೋಬೋದು, ಎಷ್ಟು ಅಂಕಗಳ ಒಂದು ಬಂದಿದೆ ಅಂತ, ಯಾವ ಬೇಸ್ ಮೇಲೆ ಇದೆ ಅಂಕಗಳು ಬಂದಿದ್ದಾವೆ. ಅದೇ ರೀತಿ ನಿಮ್ಮ ಕೆಟಗರಿ ವೈಸ್ ನೀವು ನಿಮ್ಮ ರಿಸರ್ವೇಷನ್ ವೈಸ್ ನಿಮ್ಮ ರಿಸಲ್ಟನ್ನು ನೀವು ಚೆಕ್ ಮಾಡಿ. ಹಾಗೆ ಈ ಒಂದು ಫೈನಲ್ ಕೀ ಆನ್ಸರ್ಸ್ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಸ್ಕೋರ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಎಷ್ಟು ಸ್ಕೋರ್ ಬಂದಿದೆ ಅಂತ. ಸೊ ಖಂಡಿತವಾಗಿಯೂ ನೆಕ್ಸ್ಟ್ ಮಂತ್ ಒಂದು ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರ್ಚ್ ಎಂಡ್ ತನಕ ಒಂದು ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.